ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ ಪರಿಷ್ಕೃತ 2024 ಭಾಗ 1 9ನೆಯ ತರಗತಿ ಗದ್ಯ ಭಾಗ 3 ರಾಮರಾಜ್ಯ ಎನ್ ರಂಗನಾಥ ಶರ್ಮಾ ಲೇಖಕರ ಪರಿಚಯ ಎನ್ ರಂಗನಾಥ ಶರ್ಮಾ ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳಲ್ಲಿ ಪ್ರಕಾಂಡ ವಿದ್ವತ್ತೆ ಇದ್ದ ಒಬ್ಬ ಹಿರಿಯ ಸಾಹಿತಿ. ಇವರು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ನಡಹಳ್ಳಿ ಗ್ರಾಮದಲ್ಲಿ 1916 ಜನವರಿ 7 ಜನಿಸಿದರು. ತಂದೆ ಹಾಗೂ ಚಿಕ್ಕಪ್ಪ ಇಬ್ಬರು ಸಂಸ್ಕೃತ ವಿದ್ವಾಂಸರಾಗಿದ್ದುದರಿಂದ ಆ ವಿದ್ವತ್ತೆಯ ಪರಿಸರ ಶರ್ಮರ ಮೇಲೆ ಅಗಾಧ ಪ್ರಭಾವವನ್ನು ಬೀರಿತು. ಕೆಳದಿ ಸಂಸ್ಕೃತ ಪಾಠಶಾಲೆಯಲ್ಲಿ ಕಾವ್ಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ನಂತರ ಬೆಂಗಳೂರಿನ ಜಯಚಾಮರಾಜೇಂದ್ರ ಕಾಲೇಜಿನಲ್ಲಿ ಸಂಸ್ಕೃತ ವ್ಯಾಕರಣ, ಅಲಂಕಾರಶಾಸ್ತ್ರಗಳಲ್ಲಿ ಅಧ್ಯಯನ ನಡೆಸಿ ಪಾಂಡಿತ್ಯ ಗಳಿಸಿದರು. ಬೇಲೂರಿನ ಸಂಸ್ಕೃತ ಪಾಠಶಾಲೆಯಲ್ಲಿ ಅಧ್ಯಾಪಕರಾಗಿ, ಬೆಂಗಳೂರಿನ ಚಾಮರಾಜೇಂದ್ರ ಸಂಸ್ಕೃತ ಮಹಾವಿದ್ಯಾಲಯದಲ್ಲಿ ವ್ಯಾಕರಣ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದರು. ರಂಗನಾಥ ಶರ್ಮರದ್ದು ಅಪರೂಪದ ಭಾಷಾ ಪಾಂಡಿತ್ಯ. ಕನ್ನಡ ಸಂಸ್ಕೃತಗಳೆರಡರಲ್ಲೂ ಸರಿಸಮವೆನಿಸುವಂತಹ ವಿದ್ವತ್ತು. ಏಕಚಕ್ರಂ, ಬಾಹುಬಲಿ ವಿಜಯಂ, ಗುರುಪಾರಮಿತ್ರ ಚರಿತಂ, ಗೊಮ್ಮಟೇಶ ಪಂಚಕಂ ಮೊದಲಾದ ಕೃತಿಗಳನ್ನು ಅವರು ಸಂಸ್ಕೃತದಲ್ಲಿ ಬರೆದು ಪ್ರಕಟಿಸಿದ್ದಾರೆ. ಭಾಷಾಂತರ ಪಥ, ಲೌಕಿಕ ನ್ಯಾಯಗಳು, ಸೂಕ್ತಿ ವ್ಯಾಪ್ತಿ, ಉಪನಿಷತ್ತಿನ ಕಥೆಗಳು, ವಾಲ್ಮೀಕಿ ಮುನಿಗಳ ಹಾಸ್ಯಪ್ರವೃತ್ತಿ ಮೊದಲಾದ ಕೃತಿಗಳನ್ನು ಕನ್ನಡದಲ್ಲಿ ಬರೆದಿದ್ದಾರೆ. ಸಂಸ್ಕೃತದ 10 ಹಲವು ಕೃತಿಗಳನ್ನು ಶರ್ಮರು ಮೂಲದ ಸೊಗಸಿಗೆ ಕಿಂಚಿತ್ತೂ ಊನವಿಲ್ಲದಂತೆ ಕನ್ನಡಕ್ಕೆ ಅನುವಾದಿಸಿದ್ದಾರೆ. ವಾಲ್ಮೀಕಿ ರಾಮಾಯಣ, ಅಮರಕೋಶ, ವಿದುರನೀತಿ, ಶ್ರೀಮದ್ಭಾಗವತದ ದಶಮಸ್ಕಂಧ, ವಾಕ್ಯಪದೀಯದ ಬ್ರಹ್ಮಕಾಂಡ, ವಿದ್ಯಾರಣ್ಯರ ಪಂಚದಶಿ ಮೊದಲಾದವು ಅವರ ಅನುವಾದಿತ ಕೃತಿಗಳು. ಡಿವಿಜಿಯವರ ಮುನ್ನುಡಿಯೊಂದಿಗೆ ಪ್ರಕಟಗೊಂಡ ರಂಗನಾಥ ಶರ್ಮರ ವಾಲ್ಮೀಕಿ ರಾಮಾಯಣ ಎಂಬ ಮೂಲ ರಾಮಾಯಣದ ಅನುವಾದ ಕೃತಿ ಅತ್ಯಂತ ಪ್ರಸಿದ್ಧವಾದುದು. ಡಿವಿಜಿಯವರ ನಿಧನ ನಂತರ ಮಂಕುತಿಮ್ಮನ ಕಗ್ಗದ ಮುಂದುವರಿದ ಭಾಗವಾಗಿ ಮರುಳ ಮುನಿಯನ ಕಗ್ಗ ವನ್ನು ಸಂಪಾದಿಸಿ ಪ್ರಕಟಿಸಿದುದು ಶರ್ಮರ ಸಂಪಾದನ ಸಾಮರ್ಥ್ಯಕ್ಕೊಂದು ಸಾಕ್ಷಿಯಾಗಿದೆ. ಇವರಿಗೆ ಸಂಸ್ಕೃತ ಅಧ್ಯಾಪನಕ್ಕಾಗಿ ರಾಷ್ಟ್ರ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ತಿರುಪತಿಯ ಸಂಸ್ಕೃತ ವಿಶ್ವವಿದ್ಯಾಲಯದ ಮಹಾಮಹೋಪಾಧ್ಯಾಯ ಎಂಬ ಗೌರವ, ಬೆಂಗಳೂರಿನ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್, ಆದಿಚುಂಚನಗಿರಿ ಮಹಾಸಂಸ್ಥಾನವು ಕೊಡಮಾಡುವ ಚುಂಚಶ್ರೀ ಪ್ರಶಸ್ತಿ, ರಾಷ್ಟ್ರಪತಿಗಳ ಗೌರವ ಪ್ರಶಸ್ತಿ ಮುಂತಾದ ಹಲವು ಪ್ರಶಸ್ತಿ ಪುರಸ್ಕಾರಗಳು ಸಂದಿವೆ. ಇವರು ತುಂಬು ಜೀವನವನ್ನು ನಡೆಸಿ 2014 ಜನವರಿ 25 ತಮ್ಮ 98ನೇ ವಯಸ್ಸಿನಲ್ಲಿ ನಿಧನರಾದರು. ಪ್ರಸ್ತುತ ಪಠ್ಯಭಾಗವನ್ನು ಶರ್ಮರ ಶ್ರೀಮದ್ ವಾಲ್ಮೀಕಿ ರಾಮಾಯಣಂ ಕೃತಿಯ ಅಯೋಧ್ಯಾಕಾಂಡ ಸಂಪುಟದಿಂದ ಆಯ್ದುಕೊಳ್ಳಲಾಗಿದೆ. ಕಥೆಯ ಹಿನ್ನೆಲೆ: ಕೈಕೇಯಿಯ ಬಲವಂತಕ್ಕೆ ಕಟ್ಟುಬಿದ್ದು ದಶರಥನು ರಾಮನನ್ನು ವನವಾಸಕ್ಕೆ ಹೊರಡೆಂದು ಹೇಳಿದ ಮೇಲೆ ರಾಮನು ತನ್ನ ಪತ್ನಿ ಸೀತೆ ಹಾಗೂ ಸೋದರ ಲಕ್ಷ್ಮಣನೊಡಗೂಡಿ ಕಾಡಿಗೆ ತೆರಳುತ್ತಾನೆ. ಈ ಘಟನೆಯು ನಡೆದಾಗ ಭರತನು ಅಯೋಧ್ಯೆಯಿರಲಿಲ್ಲ. ನಂತರ ಬಂದು ವಿಷಯ ತಿಳಿದು ಆಘಾತಗೊಂಡ ಭರತನು ಎಷ್ಟು ಮಾತ್ರಕ್ಕೂ ತಾನು ಸಿಂಹಾಸನದಲ್ಲಿ ಕೂರಲಾರೆನೆಂದು ರಾಮನೊಬ್ಬನೇ ಪಟ್ಟಾಭಿಷಿಕ್ತನಾಗಲು ಅರ್ಹನೆಂದು ಹೇಳಿ ತನ್ನ ಪರಿವಾರ ಸಮೇತನಾಗಿ ರಾಮನನ್ನು ಕಾಣಲು ಅರಣ್ಯಕ್ಕೆ ಬರುತ್ತಾನೆ. ಭರತನು ಯುದ್ಧ ಮಾಡುವುದಕ್ಕಾಗಿಯೇ ಸನ್ನದ್ಧನಾಗಿ ಬರುತ್ತಿರಬೇಕೆಂದು ಲಕ್ಷ್ಮಣನು ಬಗೆದರೂ ಅವನನ್ನು ಸಮಾಧಾನಪಡಿಸಿದ ರಾಮನು ಭರತನ ಜೊತೆ ಸ್ನೇಹಭಾವದಿಂದ ಮಾತನಾಡುತ್ತಾನೆ. ಆಗ ಅವನಿಗೆ ಭರತನ ಮೂಲಕ ತನ್ನ ತಂದೆಯ ದೇಹಾಂತದ ವಿಚಾರ ತಿಳಿಯುತ್ತದೆ. ತನ್ನನ್ನು ಮರಳಿ ಅಯೋಧ್ಯೆಗೆ ಬರುವಂತೆ ಭರತ ಎಷ್ಟು ಒತ್ತಾಯಿಸಿದರೂ ಕೇಳದೆ ರಾಮನು ತಂದೆಯ ಆದೇಶವನ್ನು ಪಾಲಿಸುವುದು ತನ್ನ ಕರ್ತವ್ಯ ಎಂದು ಹೇಳುತ್ತಾನೆ. ಆ ಸಂದರ್ಭದಲ್ಲಿ ಆತ ರಾಜ್ಯ ಆಡಳಿತದ ಬಗ್ಗೆ ಭರತನಲ್ಲಿ ಕೇಳುವ ಪ್ರಶ್ನೆಗಳು, ಹೇಳುವ ಅನುಭವದ ಮಾತುಗಳು ಈ ಅಧ್ಯಾಯದಲ್ಲಿ ಬಂದಿವೆ. ವನವಾಸಕ್ಕೆ ತೆರಳುವ ಮೊದಲು 12 ವರ್ಷಗಳ ಕಾಲ ಅಯೋಧ್ಯೆಯ ಅಧಿಕಾರಿಯಾಗಿ ರಾಮನು ಪಡೆದಿದ್ದ ಅನುಭವವು ಇಲ್ಲಿ ಅವನ ಮಾತಿನಲ್ಲಿ ಪ್ರತಿಫಲಿಸುತ್ತಿದೆ. ರಾಜನಾದವನು ಎಷ್ಟು ಸೂಕ್ಷ್ಮಗ್ರಾಹಿಯಾಗಿರಬೇಕು, ಎಷ್ಟು ಸಮಚಿತ್ತ ಹೊಂದಿರಬೇಕು, ತನ್ನ ಸುತ್ತ ನಡೆಯುವ ವಿಚಾರಗಳಿಗೆ ಹೇಗೆ ಆತ ಪ್ರತಿಕ್ರಿಯಿಸುತ್ತಿರಬೇಕು, ಒಟ್ಟು ಆಡಳಿತದಲ್ಲಿ ಭ್ರಷ್ಟಾಚಾರವು ನುಸುಳದಂತೆ ಹೇಗೆ ಜಾಗ್ರತೆಯಿಂದ ವ್ಯವಹರಿಸಬೇಕು ಎಂಬ ಎಲ್ಲ ಸೂಕ್ಷ್ಮ ಚಿಂತನೆಗಳು ಇಲ್ಲಿ ರಾಮಮುಖದಿಂದ ಬಂದಿವೆ. ಅಯೋಧ್ಯೆಯಿಂದ ದೂರವಾದರೂ ಆ ರಾಜ್ಯದ ಯೋಗಕ್ಷೇಮದ ಕಳಕಳಿ ರಾಮನಲ್ಲಿ ಎಷ್ಟು ತುಂಬಿತ್ತು ಎಂಬುದಕ್ಕೂ ಈ ಮಾತುಗಳು ಸಾಕ್ಷಿಯಾಗಿವೆ. ಪಾಠ ಪ್ರವೇಶ ಸಂಕ್ಷಿಪ್ತ ರೂಪ. ಮೂಲ: ಈ ಪಠ್ಯವನ್ನು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ 100ನೇ ಸರ್ಗದಿಂದ ಆರಿಸಿಕೊಳ್ಳಲಾಗಿದೆ. ಹಿನ್ನೆಲೆ: ತಂದೆಯ ಆಜ್ಞೆಯಂತೆ ಕಾಡಿಗೆ ಹೋದ ರಾಮನನ್ನು ಮರಳಿ ಕರೆತರಲು ಭರತನು ಚಿತ್ರಕೂಟಕ್ಕೆ ಬರುತ್ತಾನೆ. ಅಣ್ಣನಂತೆಯೇ ಭರತನು ಜಟಾಧಾರಿಯಾಗಿ ನಾರುಬಟ್ಟೆ ಧರಿಸಿ ಬಂದಿರುತ್ತಾನೆ. ಆದರ್ಶ ರಾಜ್ಯದ ಚಿತ್ರಣ: ರಾಮನು ಭರತನನ್ನು ಆಲಿಂಗಿಸಿ ಕುಶಲ ಪ್ರಶ್ನೆ ಕೇಳುವ ನೆಪದಲ್ಲಿ ವಾಲ್ಮೀಕಿ ಮಹರ್ಷಿಗಳು 76 ಶ್ಲೋಕಗಳಲ್ಲಿ ಒಂದು ಆದರ್ಶ ರಾಜ್ಯಭಾರದ ಪೂರ್ಣ ಚಿತ್ರಣವನ್ನು ಕಟ್ಟಿಕೊಟ್ಟಿದ್ದಾರೆ. ರಾಮನ ಉಪದೇಶದ ಶೈಲಿ: ರಾಮನ ಮಾತುಗಳು ಮೃದು ಮತ್ತು ಪ್ರೀತಿಯಿಂದ ಕೂಡಿವೆ. ಆಡಳಿತ:
ರಾಜನೀತಿ ಮತ್ತು ದಂಡನೀತಿಗಳನ್ನು ಹೇಳುವಾಗ ರಾಮನು ಭರತನಿಗೆ ಹೀಗೆ ಮಾಡು ಎಂದು ಆಜ್ಞಾಪಿಸುವುದಿಲ್ಲ, ಬದಲಿಗೆ ನೀನು ಹೀಗೆ ಮಾಡುತ್ತಿದ್ದೀಯಷ್ಟೇ ಎಂದು ಆಪ್ತವಾಗಿ ವಿಚಾರಿಸುತ್ತಾನೆ. ಇದು ಸತ್ಯವನ್ನು ಪ್ರೀತಿಯಿಂದ ಹೇಳುವುದಕ್ಕೆ ಅತ್ಯುತ್ತಮ ಉದಾಹರಣೆ. ಮುಖ್ಯ ಆಶಯ: ಪ್ರಜಾಪಾಲನೆಯ ಭಾರತೀಯ ಚಿಂತನೆಗೆ ಇಲ್ಲಿನ ರಾಮನ ಮಾತುಗಳು ಸಾರ್ವಕಾಲಿಕ ನಿದರ್ಶನವಾಗಿವೆ. ರಾಮರಾಜ್ಯ ಎಂದರೆ ಹೇಗಿರಬೇಕು ಎಂಬುದಕ್ಕೆ ರಾಮ ಭರತರ ಈ ಸಂವಾದವೇ ಸ್ಪಷ್ಟ ಉತ್ತರ. ಸಂಕ್ಷಿಪ್ತ ಸಾರಾಂಶ: ಭರತನ ಸ್ಥಿತಿ: ಜಟಾಧಾರಿ ಹಾಗೂ ನಾರುಮಡಿಯುಟ್ಟು ನೆಲದ ಮೇಲೆ ಬಿದ್ದಿದ್ದ ತೇಜಸ್ವಿ ಭರತನು ಪ್ರಳಯ ಕಾಲದಲ್ಲಿ ಕೆಳಗೆ ಬಿದ್ದ ಸೂರ್ಯನಂತೆ ಕಾಣುತ್ತಿದ್ದನು. ದುಃಖದಿಂದ ಆತನ ಮುಖ ಬಾಡಿ ದೇಹ ಸೊರಗಿ ಹೋಗಿತ್ತು. ರಾಮನ ಪ್ರತಿಕ್ರಿಯೆ: ಮೊದಲು ಗುರುತು ಸಿಗದಿದ್ದರೂ ನಂತರ ಗುರುತಿಸಿ ರಾಮನು ತಕ್ಷಣ ಎದ್ದು ಬಂದು ಭರತನನ್ನು ಎತ್ತಿ ಆಲಂಗಿಸಿ ಪಕ್ಕದಲ್ಲಿ ಕುಳ್ಳಿರಿಸಿ ಪ್ರೀತಿಯಿಂದ ಕುಶಲ ಪ್ರಶ್ನೆಗಳನ್ನು ಕೇಳಿದನು. 2. ರಾಮನು ಭರತನಿಗೆ ಕೇಳಿದ ಆಡಳಿತದ ಪ್ರಶ್ನೆಗಳು. ರಾಜನೀತಿ: ರಾಮನು ಅಯೋಧ್ಯೆಯ ಆಡಳಿತದ ಯೋಗಕ್ಷೇಮ ತಿಳಿಯಲು ಭರತನಿಗೆ ರಾಜನೀತಿಯ ಈ ಮುಖ್ಯ ಸೂತ್ರಗಳನ್ನು ಪ್ರಶ್ನೆಗಳ ರೂಪದಲ್ಲಿ ಉಪದೇಶಿಸುತ್ತಾನೆ. ರಹಸ್ಯ ರಕ್ಷಣೆ: ಮಂತ್ರಾಲೋಚನೆ: ರಾಜ್ಯದ ಮುಖ್ಯ ನಿರ್ಧಾರಗಳು ಕಾರ್ಯರೂಪಕ್ಕೆ ಬರುವ ಮುನ್ನ ಇತರರಿಗೆ, ಸಾಮಂತ ರಾಜರಿಗೆ ತಿಳಿಯದಂತೆ ರಹಸ್ಯವಾಗಿಡಬೇಕು. ಒಬ್ಬನೇ ತೀರ್ಮಾನ ತೆಗೆದುಕೊಳ್ಳಬಾರದು, ಹಾಗೆಯೇ ಅತಿ ಹೆಚ್ಚು ಜನರನ್ನು ಸೇರಿಸಿ ಚರ್ಚಿಸಬಾರದು. ಸಮಯ ಪಾಲನೆ: ರಾತ್ರಿಯ ಕೊನೆಯ ಜಾವದಲ್ಲಿ ಎದ್ದು ರಾಜನೀತಿಯ ಕರ್ತವ್ಯಗಳ ಬಗ್ಗೆ ಆಲೋಚಿಸುತ್ತೀಯಾ? ಸೋಮಾರಿತನ ಬಿಟ್ಟು ಸಕಾಲದಲ್ಲಿ ಎಚ್ಚರಗೊಳ್ಳುತ್ತೀಯಾ? ಪಂಡಿತರ ಆದರ 1000 ಮೂರ್ಖರಿಗಿಂತ ಒಬ್ಬ ಜ್ಞಾನಿ ಲೇಸು. ಕಷ್ಟಕಾಲದಲ್ಲಿ ಒಬ್ಬ ಪಂಡಿತನೇ ಸರಿಯಾದ ಉಪಾಯ ಹೇಳಬಲ್ಲ. ಮೇಧಾವಿಯಾದ ಒಬ್ಬನೇ ಸಚಿವನು ರಾಜ್ಯಕ್ಕೆ ಶ್ರೇಯಸ್ಸು ತರಬಲ್ಲನು. ಅಧಿಕಾರಿಗಳ ನೇಮಕ: ಉತ್ತಮರನ್ನು ಮೇಲ್ಮಟ್ಟದ ಕೆಲಸಗಳಿಗೂ, ಮಧ್ಯಮರನ್ನು ಸಾಮಾನ್ಯ ಕೆಲಸಗಳಿಗೂ, ಸಾಧಾರಣರನ್ನು ಕೆಳಮಟ್ಟದ ಕೆಲಸಗಳಿಗೂ ನೇಮಿಸುತ್ತಿದ್ದೀಯಾ? ಮಂತ್ರಿಗಳು ಲಂಚಕೋರರಲ್ಲದಂತೆ ಪರೀಕ್ಷಿಸಿದ್ದೀಯಾ? ಸೇನೆ ಮತ್ತು ಸೈನಿಕರ ಹಿತ ಸತ್ಕಾರದಿಂದ ತೃಪ್ತನಾದ, ಧೀರ, ಲಂಚಕ್ಕೆ ಆಸೆಪಡದ ನಿಷ್ಠಾವಂತನನ್ನು ಸೇನಾಪತಿಯನ್ನಾಗಿ ಮಾಡಿದ್ದೀಯಾ? ಸೈನಿಕರಿಗೆ ಆಹಾರ ಮತ್ತು ವೇತನವನ್ನು ಕಾಲಕಾಲಕ್ಕೆ ವಿಳಂಬವಿಲ್ಲದೆ ನೀಡುತ್ತಿದ್ದೀಯಾ? ವೇತನ ತಡವಾದರೆ ಸೈನಿಕರು ದಾರಿ ತಪ್ಪಬಹುದು. ಗೂಢಚಾರರ ನೇಮಕ: ಶತ್ರುಪಕ್ಷದ 18 ಇಲಾಖೆಗಳ ಮೇಲೆ ತಲಾ 3 ಗೂಢಚಾರರನ್ನು ಹಾಗೂ ಸ್ವಪಕ್ಷದ 15 ಇಲಾಖೆಗಳ ಮೇಲೆ ಗೂಢಚಾರರನ್ನು ನೇಮಿಸಿ ಪರೀಕ್ಷಿಸುತ್ತಿದ್ದೀಯಾ? ಇವರಿಗೆ ಒಬ್ಬರನ್ನೊಬ್ಬರು ಗೊತ್ತಿರಬಾರದು. ಕೋಶ ಮತ್ತು ಧನ ಬಳಕೆ: ದುರ್ಗಗಳಲ್ಲಿ ಧನ ಧಾನ್ಯ, ಆಯುಧಗಳು ಸಮೃದ್ಧವಾಗಿರಲಿ. ಆದಾಯವು ವೆಚ್ಚಕ್ಕಿಂತ ಹೆಚ್ಚಿರಲಿ. ಬೊಕ್ಕಸ ತುಂಬಿಸಲು ಅನ್ಯಾಯದ ಮಾರ್ಗ ಹಿಡಿಯಬೇಡ. ಪ್ರಜಾಸಂಪರ್ಕ: ಪ್ರತಿದಿನ ಮುಂಜಾನೆ ಸಭೆಗೆ ಬಂದು ಪ್ರಜೆಗಳಿಗೆ ದರ್ಶನ ನೀಡುತ್ತಿದ್ದೀಯಾ? ಪ್ರಜೆಗಳು ಅತಿಯಾಗಿ ಹೆದರಬಾರದು, ಹಾಗೆಂದು ಅತಿ ಸಲಿಗೆ ತೆಗೆದುಕೊಳ್ಳಬಾರದು, ನಡುದಾರಿ ಕಾಯ್ದುಕೊಳ್ಳಬೇಕು. 3. 14 ರಾಜದೋಷಗಳು: ರಾಜನು ಮಾಡಬಾರದ ತಪ್ಪುಗಳು. ರಾಜನು ಈ 14 ದೋಷಗಳಿಂದ ದೂರವಿರಬೇಕು. ಸಿಟ್ಟು, ಅಸಮಾಧಾನ, ಸೋಮಾರಿತನ, ಕೆಲಸ ವಿಳಂಬ ಮಾಡುವುದು, ಜ್ಞಾನಿಗಳನ್ನು ಸೇರಿಸದಿರುವುದು, ಇಂದ್ರಿಯಗಳಿಗೆ ದಾಸನಾಗುವುದು, ಒಬ್ಬನೇ ನಿರ್ಧಾರ ತೆಗೆದುಕೊಳ್ಳುವುದು, ಅವಿವೇಕಿಗಳ ಜೊತೆ ಆಲೋಚಿಸುವುದು, ನಿಶ್ಚಯಿಸಿದ ಕೆಲಸ ಆರಂಭಿಸದಿರುವುದು, ರಹಸ್ಯ ಬಯಲು ಮಾಡುವುದು, ಶುಭಕಾರ್ಯ ಮಾಡದಿರುವುದು ಮತ್ತು ಎಲ್ಲಾ ಶತ್ರುಗಳ ಮೇಲೆ ಏಕಕಾಲದಲ್ಲಿ ಯುದ್ಧ ಸಾರುವುದು. ನಿರ್ಧಾರದ ಶೈಲಿ: ಯಾವುದೇ ಪ್ರಮುಖ ನಿರ್ಧಾರಕ್ಕೆ ಮುನ್ನ ಮೊದಲು 4 ಜ್ಞಾನಿ ಮಂತ್ರಿಗಳ ಜೊತೆ ಒಟ್ಟಿಗೆ ಚರ್ಚಿಸಬೇಕು, ನಂತರ ಒಬ್ಬೊಬ್ಬರನ್ನೇ ಕರೆಸಿ ಪ್ರತ್ಯೇಕ ಅಭಿಪ್ರಾಯ ತಿಳಿಯಬೇಕು. ಕೊನೆಯ ಮಾತು: ಪೂರ್ವಜರ ಉತ್ತಮ ಗುಣಗಳನ್ನು ಅಳವಡಿಸಿಕೊಂಡು ಬುದ್ಧಿವಂತನಾಗಿ ಧರ್ಮದಿಂದ ಪ್ರಜೆಗಳನ್ನು ಪಾಲಿಸುವ ಬಲಿಷ್ಠ ರಾಜನಿಗೆ ಸಮಸ್ತ ರಾಷ್ಟ್ರಗಳು ವಶವಾಗುತ್ತವೆ. ಪದಗಳ ಅರ್ಥ: ನಾರುಮಡಿ, ಸನ್ಯಾಸಿಗಳು, ವನವಾಸದಲ್ಲಿರುವವರು ಧರಿಸುವ ಸಾಧಾರಣವಾದ ನಾರಿನ ಬಟ್ಟೆ. ಕೃಶ, ನಿತ್ರಾಣ, ದಣಿದ, ಸಣ್ಣಗಾದ. ಸಾವಧಾನ, ನಿಧಾನ, ಗಡಿಬಿಡಿಯಿಲ್ಲದೆ. ಮಂತ್ರಾಲೋಚನೆ: ಮಂತ್ರಿಗಳು, ಸಚಿವ ಸಂಪುಟ ಮೊದಲಾದ ಉನ್ನತಾಧಿಕಾರಿಗಳನ್ನು ಜೊತೆಗಿರಿಸಿಕೊಂಡು ನಡೆಸುವ ಮುಖ್ಯ ಸಭೆ. ಇಲ್ಲಿ ಪ್ರಮುಖ ವಿಷಯಗಳಿಗೆ ಸಂಬಂಧಿಸಿದಂತೆ ದೀರ್ಘವಾದ ಸಮಾಲೋಚನೆ ನಡೆಸಿ ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳಲಾಗುತ್ತದೆ. ಅಮಾತ್ಯ, ಮುಖ್ಯ ಸಚಿವ. ಗೋಪ್ಯ, ಗೌಪ್ಯ, ರಹಸ್ಯ. ಪರ್ಯಾಲೋಚಿಸು, ಚಿಂತಿಸು, ಸಮಾಲೋಚಿಸು. ಸಾಮಂತರಾಜರು, ಮಹಾರಾಜ ಅಥವಾ ಚಕ್ರವರ್ತಿಯ ಕೈಕೆಳಗಿರುವ ಸಣ್ಣ ಪ್ರಾಂತ್ಯಗಳ ಒಡೆಯರು. ಇವರು ಮುಖ್ಯ ರಾಜನಿಗೆ ನಿಗದಿತವಾಗಿ ಕಪ್ಪಕಾಣಿಕೆಗಳನ್ನು ಸಲ್ಲಿಸುತ್ತಾ ತಮ್ಮ ಪ್ರಾಂತ್ಯಗಳನ್ನು ಸ್ವತಂತ್ರವಾಗಿ ಆಳುತ್ತಿರುತ್ತಾರೆ. ಮೇಧಾವಿ, ಬುದ್ಧಿವಂತ. ಶ್ರೇಯಸ್ಸು, ಲಾಭ, ಜಯ, ಕೀರ್ತಿ. ಅನುಜ, ಸೋದರ, ತಮ್ಮ. ಕಾರ್ಯದಕ್ಷ, ಕೆಲಸ ಕಾರ್ಯಗಳಲ್ಲಿ ಪರಿಣತ. ಕೆಲಸಗಳನ್ನು ಅತ್ಯಂತ ಸಮರ್ಥವಾಗಿ ಮಾಡಿ ಮುಗಿಸಬಲ್ಲವನು. ಜ್ಞಾತಿ, ಸಂಬಂಧಿಕ. ಒಮ್ಮನಸ್ಸು, ಒಂದೇ ಮನಸ್ಸು, ಎರಡನೇ ಯೋಚನೆ ಇಲ್ಲದೆ. ಉಪೇಕ್ಷೆ, ಉದಾಸೀನ, ಕಡೆಗಣನೆ. ದುರ್ಗ, ಕೋಟೆ.
ಧನುರ್ಧಾರಿ ಬಿಲ್ಲುಬಾಣಗಳನ್ನು ಹಿಡಿದ. ನಾಸ್ತಿಕ ಬುದ್ಧಿ ವೇದಗಳನ್ನು ದೇವರನ್ನು ನಿರಾಕರಿಸಿ ಸ್ವತಂತ್ರವಾಗಿ ವರ್ತಿಸುವುದು. ಪರಂಪರೆಯನ್ನು ಧಿಕ್ಕರಿಸುವುದು. ಅನವಧಾನ ಗಮನ ಕೊಡದಿರುವುದು. ಉದಾಸೀನತೆ ಭ್ಯಾಸ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. 1. ಅಮಾತ್ಯರು ಯಾವ ವಿಷಯದಲ್ಲಿ ನಿಪುಣರಾಗಿರಬೇಕು? 2. ರಾಜನು ಯಾವ ಕಾರ್ಯವನ್ನು ಕೂಡಲೇ ಆಚರಣೆಗೆ ತರಬೇಕು? 3. ಕಷ್ಟಕಾಲದಲ್ಲಿ ಸಹಾಯಕ್ಕೆ ನಿಲ್ಲುವವನು ಯಾರು? 4. ರಾಜನಿಗೆ ಮಹತ್ತರವಾದ ಶ್ರೇಯಸ್ಸನ್ನು ತಂದುಕೊಡಬಲ್ಲವನು ಯಾರು? 5. ದೇಶಕ್ಕೆ ದೊಡ್ಡ ಗಂಡಾಂತರ ತರಬಲ್ಲವರು ಯಾರು? 6. ಯಾರೊಡನೆ ಸಮಾಲೋಚಿಸುವುದು ರಾಜದೋಷ ಎಂದು ರಾಮನು ಹೇಳುತ್ತಾನೆ? ಈ ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. 1. ಮಂತ್ರಾಲೋಚನೆಯನ್ನು ಹೇಗೆ ನಡೆಸಬೇಕೆಂದು ರಾಮನ ಅಭಿಪ್ರಾಯ? 2. ರಾಜ್ಯದ ಅಮಾತ್ಯರಲ್ಲಿ ಯಾವ ಗುಣಗಳಿರಬೇಕು? 3. ಯಾವ 3 ವ್ಯಕ್ತಿಗಳನ್ನು ರಾಜನು ತ್ಯಜಿಸಬೇಕು? ಯಾಕೆ? 4. ದೂತನು ಹೇಗಿರಬೇಕು? 5. ಸೇವಕರ ವಿಷಯದಲ್ಲಿ ರಾಜನು ಹೇಗೆ ವರ್ತಿಸಬೇಕು? 6. ಖಜಾನೆಯನ್ನು ಹೇಗೆ ನಿಭಾಯಿಸಬೇಕೆಂದು ರಾಮನು ಹೇಳುತ್ತಾನೆ? ಈ ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ವಿಸ್ತಾರವಾಗಿ ಉತ್ತರಿಸಿ. 1. ರಾಜ್ಯಾಡಳಿತದ ವಿಷಯದಲ್ಲಿ ರಾಮನ ಉಪದೇಶವನ್ನು ಸಂಗ್ರಹವಾಗಿ ಬರೆಯಿರಿ. 2. ರಾಜನಲ್ಲಿ ತಲೆದೋರಬಹುದಾದ 14 ದೋಷಗಳ ಬಗ್ಗೆ ವಿವರಿಸಿ. ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. 1. 1000 ಮೂರ್ಖರಿಗಿಂತಲೂ ಒಬ್ಬ ಪಂಡಿತ ಲೇಸು. 2. ದೂತನು ಕಾರ್ಯಸಮರ್ಥನೂ ಪ್ರತಿಭಾಶಾಲಿಯೂ ಆಗಿರಬೇಕು. 3. ನಿನ್ನ ಆದಾಯವು ವೆಚ್ಚಕ್ಕಿಂತ ಹೆಚ್ಚಿದೆ ತಾನೆ? ಭಾಷಾಭ್ಯಾಸ. ಈ ಕೆಳಗಿನ ಪದಗಳ ವಚನ ಬದಲಾಯಿಸಿ ಬರೆಯಿರಿ. ಮಾದರಿ. ದೂತ ದೂತರು. ಅಮಾತ್ಯ ಅಮಾತ್ಯರು. ಪ್ರಶ್ನೆ ಪ್ರಶ್ನೆಗಳು. ಧನುರ್ಧಾರಿಗಳು ಧನುರ್ಧಾರಿ. ಮೌಲ್ಯ ಮೌಲ್ಯಗಳು. ಬಹುಮಾನಗಳು ಬಹುಮಾನ. ಈ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿರಿ. ಕೃಶ. ಕಾಯಿಲೆಯಿಂದಾಗಿ ಸೋಮು ದಿನದಿಂದ ದಿನಕ್ಕೆ ಕೃಶನಾಗುತ್ತಿದ್ದಾನೆ. ನಿದ್ರಾವಶ. ದೀರ್ಘ ಪ್ರಯಾಣದ ನಂತರ ರಾಜು ಹಾಸಿಗೆಗೆ ಒರಗುತ್ತಲೇ ನಿದ್ರಾವಶನಾದನು. ಏರ್ಪಾಟು. ಶಾಲೆಯ ವಾರ್ಷಿಕೋತ್ಸವಕ್ಕೆ ಸಕಲ ಏರ್ಪಾಟುಗಳನ್ನು ಮಾಡಲಾಗಿತ್ತು. ಚಾಪಲ್ಯ. ಅತಿಯಾದ ಜಿಹ್ವಾ ಚಾಪಲ್ಯವು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಜ್ಞಾತಿ. ಆಸ್ತಿ ಹಂಚಿಕೆಯ ವಿಷಯದಲ್ಲಿ ಜ್ಞಾತಿಗಳ ನಡುವೆ ಜಗಳ ಉಂಟಾಯಿತು. ಈ ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿರಿ. ಜಾವದಲ್ಲೆದ್ದು ಸಮ ಜಾವದಲ್ಲಿ ಸಂಕಲನ ಎದ್ದು ಲೋಪ ಸಂಧಿ. ದರ್ಶನವನ್ನು ಸಮದರ್ಶನ ಸಂಕಲನ ಅನ್ನು ಆಗಮ ಸಂಧಿ ಕಾರಾಗಮ. ನಿರ್ಭಯವಾಗಿ ಸಮ ನಿರ್ಭಯ ಸಂಕಲನ ಆಗಿ ಆಗಮ ಸಂಧಿ ಕಾರಾಗಮ. ಕಣ್ಣಿಟ್ಟಿರು ಸಮ ಕಣ್ಣು ಸಂಕಲನ ಇಟ್ಟಿರು ಲೋಪ ಸಂಧಿ. ಭಾಷೆಯ ಸೊಬಗು. ಯಾವುದೇ ಒಂದು ಸಂಗತಿಯ ಭಾವವನ್ನು ಹೇಳುವಾಗ ನಾವು ತೇ ಎಂಬ ಪ್ರತ್ಯಯವನ್ನು ಸೇರಿಸುವುದು ಒಂದು ಕ್ರಮ. ಉದಾ. ಏಕದ ಭಾವ ಸಮ ಏಕತೆ. ಆತ್ಮೀಯವಾಗಿರುವುದರ ಭಾವ ಸಮ ಆತ್ಮೀಯತೆ. ಜಾತೀಯವಾಗಿರುವುದರ ಭಾವ ಸಮ ಜಾತೀಯತೆ. ಕೆಲವೊಮ್ಮೆ ಇದನ್ನು ಬೇರೆ ರೀತಿಯಲ್ಲೂ ಹೇಳಬಹುದು. ಉದಾಹರಣೆಗೆ, ದುರ್ಬಲವಾಗಿರುವುದರ ಭಾವವನ್ನು ದುರ್ಬಲತೆ ಎನ್ನಬಹುದು, ದೌರ್ಬಲ್ಯ ಎಂದು ಹೇಳಬಹುದು. ಆದರೆ ಇವೆರಡನ್ನೂ ಜೊತೆಯಾಗಿಸಿ ದೌರ್ಬಲ್ಯತೆ ಎಂಬುದು ತಪ್ಪು. ಏಕವಾಗಿರುವುದರ ಭಾವವನ್ನು ಏಕತೆ ಎನ್ನುವಂತೆಯೇ ಐಕ್ಯ ಎಂದು ಹೇಳಬಹುದು. ಆದರೆ ಐಕ್ಯತೆ ಎಂಬುದು ಸರಿಯಾದ ರೂಪವಲ್ಲ. ಈ ಕೆಳಗಿನವುಗಳನ್ನು ಬರೆಯಿರಿ. ಸಮರಸದ ಭಾವ ಸಮರಸತೆ. ಪ್ರಮುಖದ ಭಾವ ಪ್ರಮುಖತೆ ಪ್ರಾಮುಖ್ಯ. ಲಲಿತದ ಭಾವ ಲಲಿತೆ ಲಾಲಿತ್ಯ. ಇಂಥ ಇನ್ನೂ 5 ಶಬ್ದಗಳನ್ನು ಸಂಗ್ರಹಿಸಿ ಬರೆಯಿರಿ. 1. ಮಧುರದ ಭಾವ ಮಧುರತೆ ಮಾಧುರ್ಯ. 2. ಸುಂದರದ ಭಾವ ಸುಂದರತೆ ಸೌಂದರ್ಯ. 3. ಕಠಿಣದ ಭಾವ ಕಠಿಣತೆ ಕಾಠಿನ್ಯ. 4. ಧೀರನ ಭಾವ ಧೀರತೆ ಧೈರ್ಯ. 5. ಯೋಗ್ಯನ ಭಾವ ಯೋಗ್ಯತೆ. ಪುನರಾವರ್ತನೆ ಕನ್ನಡ ಸಂಧಿಗಳು ಮತ್ತು ಸಮಾಸಗಳು. 1. ಲೋಪಸಂಧಿ. ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವಪದದಲ್ಲಿರುವ ಸ್ವರವು ಅರ್ಥವು ಕೆಡದಿದ್ದ ಪಕ್ಷದಲ್ಲಿ ಮಾತ್ರ ಲೋಪವಾಗುವುದು. ಇದಕ್ಕೆ ಲೋಪಸಂಧಿ ಎಂದು ಹೆಸರು. ತುಪ್ಪಳದ ಸಂಕಲನ ಅಂತೆ ಸಮ ತುಪ್ಪಳದಂತೆ ಅಕಾರ ಲೋಪ. ಅಲ್ಲಿ ಸಂಕಲನ ಇದ್ದೇನೆ ಸಮ ಅಲ್ಲಿದ್ದೇನೆ ಈಕಾರ ಲೋಪ. ಇವನು ಸಂಕಲನ ಒಬ್ಬ ಸಮ ಇವನೊಬ್ಬ ಊಕಾರ ಲೋಪ. ಬೆಳ್ಳಗೆ ಸಂಕಲನ ಆಗಿ ಸಮ ಬೆಳ್ಳಗಾಗಿ ಏಕಾರ ಲೋಪ. 2. ಆಗಮ ಸಂಧಿ. ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾದಾಗ ಪೂರ್ವಪದದ ಕೊನೆಯ ಸ್ವರ ಹಾಗೂ ಉತ್ತರ ಪದದ ಮೊದಲ ಸ್ವರಗಳ ಮಧ್ಯದಲ್ಲಿ ಕಾರವನ್ನು ಅಥವಾ ಕಾರವನ್ನು ಹೊಸದಾಗಿ ಸೇರಿಸಿ ಹೇಳಿದರೆ ಅದು ಆಗಮ ಸಂಧಿ. ಹಳ್ಳಿ ಸಂಕಲನ ಅಲ್ಲಿ ಸಮ ಹಳ್ಳಿಯಲ್ಲಿ ಕಾರಾಗಮ. ಭಾವನೆ ಸಂಕಲನ ಉಂಟಾಯಿತು ಸಮ ಭಾವನೆಯುಂಟಾಯಿತು ಕಾರಾಗಮ. ಗುರು ಸಂಕಲನ ಅನ್ನು ಸಮ ಗುರುವನ್ನು ಕಾರಾಗಮ. ಸ್ವಾರಸ್ಯ ಸಂಕಲನ ಇಲ್ಲ ಸಮ ಸ್ವಾರಸ್ಯವಿಲ್ಲ ಕಾರಾಗಮ. 3. ಆದೇಶ ಸಂಧಿ. ಉತ್ತರ ಪದದ ಆದಿಯಲ್ಲಿರುವ ಕ ತ ಪ ವ್ಯಂಜನಗಳಿಗೆ ಕ್ರಮವಾಗಿ ಗ
ದ ಬ ವ್ಯಂಜನಗಳು ಆದೇಶವಾಗುವುವು. ಇದನ್ನು ಆದೇಶ ಸಂಧಿ ಎನ್ನುವರು. ಕೆಲವೊಮ್ಮೆ ಉತ್ತರ ಪದದ ಆದಿಯ ಪ, ಬ, ಅಂ ವ್ಯಂಜನಗಳಿಗೆ ವ ಕಾರವು ಆದೇಶವಾಗುವುದು. ತುದಿ ಸಂಕಲನ ಕಾಲಲ್ಲಿ ಕ ಇದಕ್ಕಿಂತ ಹೆಚ್ಚು ಗ ಸಮ ತುದಿಗಾಲಲ್ಲಿ. ಹುಲಿ ಸಂಕಲನ ತೊಗಲು ತ ಇದಕ್ಕಿಂತ ಹೆಚ್ಚು ದ ಸಮ ಹುಲಿದೊಗಲು. ಕಣ್ ಸಂಕಲನ ಪನಿ ಪ ಇದಕ್ಕಿಂತ ಹೆಚ್ಚು ಬ ಸಮ ಕಂಬನಿ. ನೀರ್ ಸಂಕಲನ ಪನಿ ಪ ಇದಕ್ಕಿಂತ ಹೆಚ್ಚು ವ ಸಮ ನೀರ್ವನಿ. ಕಡು ಸಂಕಲನ ಬೆಳಪು ಬ ಇದಕ್ಕಿಂತ ಹೆಚ್ಚು ವ ಸಮ ಕಡುವೆಳಪು. ಮೆಲ್ ಸಂಕಲನ ಮಾತು ಅಂ ಇದಕ್ಕಿಂತ ಹೆಚ್ಚು ವ ಸಮ ಮೆಲ್ವಾತು. ಸಮಾಸಗಳು ಎರಡು ಅಥವಾ ಅನೇಕ ಪದಗಳು ಅರ್ಥಕ್ಕನುಸಾರವಾಗಿ ಸೇರಿ ಮಧ್ಯದಲ್ಲಿರುವ ವಿಭಕ್ತಿ ಪ್ರತ್ಯಯವನ್ನು ಲೋಪ ಮಾಡಿಕೊಂಡು ಒಂದು ಪದವಾಗುವುದೇ ಸಮಾಸ. ಸಮಾಸದಲ್ಲಿ ಬರುವ ಮೊದಲನೆಯ ಪದವನ್ನು ಪೂರ್ವ ಪದವೆಂದು ಎರಡನೆಯ ಪದವನ್ನು ಉತ್ತರ ಪದವೆಂದು ಕರೆಯಲಾಗುವುದು. ಸಮಸ್ತ ಪದವನ್ನು ಬಿಡಿಸಿ ಬರೆಯುವುದಕ್ಕೆ ವಿಗ್ರಹವಾಕ್ಯವೆನ್ನುವರು. ತತ್ಪುರುಷ ಸಮಾಸ. ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿ ಉಳ್ಳ ಸಮಾಸವೇ ತತ್ಪುರುಷ ಸಮಾಸ. ಕಣ್ಣಿನಿಂದ ಸಂಕಲನ ಕುರುಡ ಸಮ ಕಣ್ಗುರುಡ. ಬೆಟ್ಟದ ಸಂಕಲನ ತಾವರೆ ಸಮ ಬೆಟ್ಟದಾವರೆ. ತಲೆಯಲ್ಲಿ ಸಂಕಲನ ನೋವು ಸಮ ತಲೆನೋವು. ಕರ್ಮಧಾರಯ ಸಮಾಸ. ಪೂರ್ವೋತ್ತರ ಪದಗಳು ಲಿಂಗ, ವಚನ, ವಿಭಕ್ತಿಗಳಿಂದ ಸಮಾನವಾಗಿದ್ದು ವಿಶೇಷಣ ವಿಶೇಷ್ಯ ಸಂಬಂಧದಿಂದ ಕೂಡಿ ಆಗುವ ಸಮಾಸವೇ ಕರ್ಮಧಾರಯ ಸಮಾಸ. ಹಿರಿದು ಸಂಕಲನ ಜೇನು ಸಮ ಹೆಜ್ಜೇನು. ಹೊಸದು ಸಂಕಲನ ಕನ್ನಡ ಸಮ ಹೊಸಗನ್ನಡ. ದಿವ್ಯವಾದ ಸಂಕಲನ ಪ್ರಕಾಶ ಸಮ ದಿವ್ಯಪ್ರಕಾಶ. ದ್ವಿಗು ಸಮಾಸ. ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಉತ್ತರ ಪದದಲ್ಲಿರುವ ನಾಮಪದದೊಡನೆ ಸೇರಿ ಆಗುವ ಸಮಾಸವೇ ದ್ವಿಗು ಸಮಾಸ. ಎರಡು ಸಂಕಲನ ಮಡಿ ಸಮ ಇಮ್ಮಡಿ. ಮೂರು ಸಂಕಲನ ಗಾವುದ ಸಮ ಮೂಗಾವುದ. ಪಂಚ ಸಂಕಲನ ಇಂದ್ರಿಯಗಳು ಸಮ ಪಂಚೇಂದ್ರಿಯಗಳು. ಕ್ರಿಯಾ ಸಮಾಸ. ಮನೆಯನ್ನು ಸಂಕಲನ ಕಟ್ಟಿದನು ಸಮ ಮನೆ ಕಟ್ಟಿದನು. ಮೈಯನ್ನು ಸಂಕಲನ ಮರೆತು ಸಮ ಮೈಮರೆತು. ಕೈಯಂ ಸಂಕಲನ ಪಿರಿದು ಸಮ ಕೈವಿರಿದು. ಇಲ್ಲಿ ಪೂರ್ವಪದ ನಾಮಪದವಾಗಿದ್ದು ದ್ವಿತೀಯ ವಿಭಕ್ತಿಯಿಂದ ಕೂಡಿದ್ದು ಪರಪದವು ಕ್ರಿಯಾಪದವಾಗಿದೆ. ಕೆಲವೊಮ್ಮೆ ಪೂರ್ವಪದವು ಬೇರೆ ವಿಭಕ್ತಿ ಪ್ರತ್ಯಯದಿಂದಲೂ ಕೂಡಿರುವುದುಂಟು. ಗಮಕ ಸಮಾಸ. ಅದು ಸಂಕಲನ ಮನೆ ಇದಕ್ಕಿಂತ ಹೆಚ್ಚು ಆ ಮನ. ಇವನು ಸಂಕಲನ ಮನುಷ್ಯ ಇದಕ್ಕಿಂತ ಹೆಚ್ಚು ಈ ಮನುಷ್ಯ. ಇಲ್ಲಿ ಪೂರ್ವಪದಗಳಾದ ಅದು ಮತ್ತು ಇವನು ಸರ್ವನಾಮಗಳಾಗಿದ್ದು ಪರಪದಗಳಾದ ಮನೆ ಮತ್ತು ಮನುಷ್ಯ ನಾಮಪದಗಳಾಗಿವೆ. ಪೂರ್ವಪದ ಸರ್ವನಾಮ ಅಥವಾ ಕೃದಂತವಾಗಿದ್ದು ಉತ್ತರ ಪದ ನಾಮಪದವಾಗಿದ್ದು ಆಗುವ ಸಮಾಸವೇ ಗಮಕ ಸಮಾಸ. ಪೂರ್ವಪದ ಸರ್ವನಾಮವಾಗಿರುವುದಕ್ಕೆ ಅವನು ಸಂಕಲನ ಹುಡುಗ ಸಮ ಆ ಹುಡುಗ. ಅದು ಸಂಕಲನ ಕಲ್ಲು ಸಮ ಆ ಕಲ್ಲು. ಇದು ಸಂಕಲನ ಬೆಕ್ಕು ಸಮ ಈ ಬೆಕ್ಕು. ಪೂರ್ವಪದ ಕೃದಂತವಾಗಿರುವುದಕ್ಕೆ ಮಾಡಿದುದು ಸಂಕಲನ ಅಡುಗೆ ಸಮ ಮಾಡಿದಡುಗೆ. ತಿಂದದ್ದು ಸಂಕಲನ ಕೂಳು ಸಮ ತಿಂದ ಕೂಳು. ಸಿಡಿದದ್ದು ಸಂಕಲನ ಮದ್ದು ಸಮ ಸಿಡಿಮದ್ದು. ಪಠ್ಯ ಚಟುವಟಿಕೆ. ಅ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. 1. ಆದೇಶ ಸಂಧಿ ಎಂದರೇನು? ಉದಾಹರಣೆ ಕೊಡಿ. ಉತ್ತರ: ಉತ್ತರ ಪದದ ಆದಿಯಲ್ಲಿರುವ ಕ, ಥ, ಪ ವ್ಯಂಜನಗಳಿಗೆ ಕ್ರಮವಾಗಿ ಗ, ದ, ಬ ವ್ಯಂಜನಗಳು ಅಥವಾ ಪ, ಬ, ಅಂ ವ್ಯಂಜನಗಳಿಗೆ ವ ಕಾರವು ಆದೇಶವಾಗಿ ಬರುವುದಕ್ಕೆ ಆದೇಶ ಸಂಧಿ ಎನ್ನುತ್ತಾರೆ. ಉದಾ: ಕಣ್ ಸಂಕಲನ ಪನಿ ಸಮ ಕಂಬನಿ, ಹುಲಿ ಸಂಕಲನ ತೊಗಲು ಸಮ ಹುಲಿದೊಗಲು. 2. ಕ್ರಿಯಾ ಸಮಾಸ ಎಂದರೇನು? ಉದಾಹರಣೆ ಕೊಡಿ. ಉತ್ತರ: ಪೂರ್ವಪದವು ನಾಮಪದವಾಗಿದ್ದು ಹೆಚ್ಚಾಗಿ ದ್ವಿತೀಯ ವಿಭಕ್ತಿಯಲ್ಲಿದ್ದು ಉತ್ತರ ಪದವು ಕ್ರಿಯಾಪದವಾಗಿದ್ದರೆ ಅವೆರಡು ಸೇರಿ ಆಗುವ ಸಮಾಸವೇ ಕ್ರಿಯಾಸಮಾಸ. ಉದಾ: ಮನೆಯನ್ನು ಸಂಕಲನ ಕಟ್ಟಿದನು ಸಮ ಮನೆ ಕಟ್ಟಿದನು, ಮೈಯನ್ನು ಸಂಕಲನ ಮರೆತು ಸಮ ಮೈಮರೆತು. ಆ ಕೊಟ್ಟಿರುವ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ನಾಲ್ಕನೆಯ ಪದವನ್ನು ಬರೆಯಿರಿ. 1. ಐ, ಅರ್, ಲಲ್, ವ ಅವರ್ಗೀಯ ವ್ಯಂಜನಗಳು ಜ್ಞ, ನ, ಅಣ್, ಅನ್, ಅಂ ಅನುನಾಸಿಕಗಳು. 2. ತುಪ್ಪಳದಂತೆ, ಲೋಪ ಸಂಧಿ, ಬೆಟ್ಟದಾವರೆ, ತತ್ಪುರುಷ ಸಮಾಸ. 3. ಈ ಹೊನ್ನು, ಗಮಕ ಸಮಾಸ, ಸ್ಥಾಪನೆ ಮಾಡು, ಕ್ರಿಯಾಸಮಾಸ. 4. ಮಳೆಯಲ್ಲಿ, ಆಗಮ ಸಂಧಿ, ಮೆಲ್ವಾತು, ಆದೇಶ ಸಂಧಿ. ಈ ಕೊಟ್ಟಿರುವ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. ವಿಶಾರದ: ರಾಮನು ಸಕಲ ಕಲೆಗಳಲ್ಲೂ ವಿಶಾರದನಾಗಿದ್ದನು. ಅತ್ಯುಚ್ಚ: ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸುಪ್ರೀಂಕೋರ್ಟ್ ಅತ್ಯುಚ್ಚ ಸ್ಥಾನದಲ್ಲಿದೆ. ಮನಃಶುದ್ಧಿ: ನಾವು ಮಾಡುವ ದೇವತಾ ಕಾರ್ಯಗಳಲ್ಲಿ ಮನಃಶುದ್ಧಿ ಇರಬೇಕು. ಸತ್ಕಾರ: ಮನೆಗೆ ಬಂದ ಅತಿಥಿಗಳಿಗೆ ಯಥೋಚಿತವಾಗಿ ಸತ್ಕಾರ ಮಾಡಬೇಕು. ಈ ಕೊಟ್ಟಿರುವ ಪದಗಳನ್ನು ವಿಗ್ರಹಿಸಿ ಸಮಾಸ ಹೆಸರಿಸಿ. ಮರಗಾಲು ಸಮ ಮರದಿಂದ ಮಾಡಿದ ಕಾಲು ಮಧ್ಯಮ ಪದಲೋಪಿ ಸಮಾಸ ಅಥವಾ ತತ್ಪುರುಷ. ಹೆಮ್ಮರ ಸಮ ಹಿರಿದಾದ ಸಂಕಲನ ಮರ ಕರ್ಮಧಾರಯ ಸಮಾಸ. ಬೆಳಗೊಡೆ ಸಮ ಬಿಳಿಯದಾದ ಸಂಕಲನ ಕೊಡೆ ಕರ್ಮಧಾರಯ ಸಮಾಸ. ಒಗ್ಗಟ್ಟು ಸಮ ಒಂದಾದ ಸಂಕಲನ ಕಟ್ಟು ಕರ್ಮಧಾರಯ ಸಮಾಸ.
ಸಪ್ತಸ್ವರಗಳು ಸಮಸಪ್ತ 7 ಸಂಖ್ಯೆಯುಳ್ಳ ಸಂಕಲನ ಸ್ವರಗಳು ದ್ವಿಗು ಸಮಾಸ. ಉ ಕೊಟ್ಟಿರುವ ಗಾದೆಯನ್ನು ವಿಸ್ತರಿಸಿ ಬರೆಯಿರಿ. 1. ತುಂಬಿದ ಕೊಡ ತುಳುಕುವುದಿಲ್ಲ. ಗಾದೆಯ ವಿವರಣೆ. ತುಂಬಿದ ಕೊಡ ತುಳುಕುವುದಿಲ್ಲ ಎನ್ನುವುದು ಕನ್ನಡದ ಅತ್ಯಂತ ಜನಪ್ರಿಯ ಹಾಗೂ ಅರ್ಥಗರ್ಭಿತ ಗಾದೆ ಮಾತುಗಳಲ್ಲಿ ಒಂದಾಗಿದೆ. ವೇದಗಳಿಗೆ ಸಮನಾದ ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳಾಗಿವೆ. ಪ್ರಸ್ತಾವನೆ ಹಾಗೂ ಮೇಲ್ನೋಟದ ಅರ್ಥ. ಈ ಗಾದೆಯ ನೇರವಾದ ಅರ್ಥ ತುಂಬಾ ಸರಳವಾಗಿದೆ. ಒಂದು ಕೊಡಕ್ಕೆ, ಬಿಂದಿಗೆಗೆ ಪೂರ್ತಿಯಾಗಿ ನೀರನ್ನು ತುಂಬಿಸಿ ಅದನ್ನು ತಲೆಯ ಮೇಲೋ ಅಥವಾ ಕೈಯಲ್ಲೋ ಹಿಡಿದು ನಡೆದುಕೊಂಡು ಹೋಗುವಾಗ ಅದರಲ್ಲಿರುವ ನೀರು ಹೊರಗಡೆ ಚೆಲ್ಲುವುದಿಲ್ಲ, ತುಳುಕುವುದಿಲ್ಲ. ಅದೇ ಕೊಡದಲ್ಲಿ ಅರ್ಧದಷ್ಟು ಮಾತ್ರ ನೀರಿದ್ದರೆ ನಡೆಯುವಾಗ ಆ ನೀರು ಅತ್ತಿತ್ತ ಅಲುಗಾಡುತ್ತಾ ಮೇಲಕ್ಕೆ ಹಾರುತ್ತಾ ಹೊರಗಡೆ ಚೆಲ್ಲುತ್ತದೆ. ಇದನ್ನು ಹಳ್ಳಿಗರು ಅರ್ಧ ಕುಡಿಕೆ ತುಳುಕ ಜ್ಞಾಸಿ ಎಂದು ಕರೆಯುತ್ತಾರೆ. ಆಳವಾದ ಅಂತರಾರ್ಥ. ಮಾನವ ಸ್ವಭಾವ. ಈ ಭೌತಿಕ ಸತ್ಯವನ್ನು ನಮ್ಮ ಹಿರಿಯರು ಮಾನವರ ಸ್ವಭಾವಕ್ಕೆ ಹೋಲಿಸಿದ್ದಾರೆ. 1. ನಿಜವಾದ ಜ್ಞಾನಿಗಳ ಲಕ್ಷಣ. ತುಂಬಿದ ಕೊಡವು ಹೇಗೆ ಶಾಂತವಾಗಿರುತ್ತದೆಯೋ ಹಾಗೆಯೇ ಅಪಾರ ಜ್ಞಾನ, ಪಾಂಡಿತ್ಯ, ಸದ್ಗುಣ ಮತ್ತು ಶ್ರೀಮಂತಿಕೆಯನ್ನು ಹೊಂದಿರುವ ಸತ್ಪುರುಷರು ಯಾರಿಗೂ ತಮ್ಮ ಜ್ಞಾನವನ್ನು ಪ್ರದರ್ಶಿಸಲು ಹೋಗುವುದಿಲ್ಲ. ಅವರು ಸದಾ ವಿನಯವಂತರಾಗಿ, ಗಂಭೀರವಾಗಿ ಮತ್ತು ಶಾಂತವಾಗಿ ಇರುತ್ತಾರೆ. ಅವರಿಗೆ ತಮ್ಮ ಯೋಗ್ಯತೆಯ ಅರಿವಿರುವುದರಿಂದ ಸಮಾಜದಲ್ಲಿ ಸದ್ದು ಮಾಡದೆ ತಮ್ಮ ಕೆಲಸವನ್ನು ತಾವು ಮಾಡುತ್ತಾರೆ. 2. ಅಲ್ಪಜ್ಞಾನಿಗಳ ಲಕ್ಷಣ. ಅರ್ಧ ತುಂಬಿದ ಕೊಡವು ಹೇಗೆ ಸದ್ದು ಮಾಡುತ್ತಾ ತುಳುಕುತ್ತದೆಯೋ ಹಾಗೆಯೇ ಅಲ್ಪಜ್ಞಾನ, ಅರೆಬರೆ ತಿಳುವಳಿಕೆ ಅಥವಾ ದಿಢೀರ್ ಶ್ರೀಮಂತಿಕೆ ಪಡೆದವರು ಸಮಾಜದಲ್ಲಿ ಅತಿಯಾಗಿ ಆಡಂಬರ ಮಾಡುತ್ತಾರೆ. ತಮಗೆ ಎಲ್ಲವೂ ಗೊತ್ತು ಎನ್ನುವಂತೆ ಅಹಂಕಾರದಿಂದ ವರ್ತಿಸುತ್ತಾರೆ ಹಾಗೂ ಸದಾ ತಮ್ಮ ಬಗ್ಗೆ ತಾವೇ ದೊಡ್ಡದಾಗಿ ಕೊಚ್ಚಿಕೊಳ್ಳುತ್ತಾರೆ, ಬಡಾಯಿ ಕೊಚ್ಚಿಕೊಳ್ಳುತ್ತಾರೆ. ಮುಕ್ತಾಯ. ಉಪಸಂಹಾರ. ನಾವು ಸಮಾಜದಲ್ಲಿ ಅರೆಬರೆ ಜ್ಞಾನವನ್ನು ಇಟ್ಟುಕೊಂಡು ಅಹಂಕಾರದಿಂದ ವರ್ತಿಸಬಾರದು. ಸಕಲ ಕಲೆಗಳನ್ನು ಕಲಿತ ಮೇಲೂ ವಿನಯದಿಂದ ತಲೆಬಾಗುವ ಗುಣವನ್ನು ಬೆಳೆಸಿಕೊಳ್ಳಬೇಕು. ವಿದ್ಯೆ ವಿನಯವನ್ನು ನೀಡುತ್ತದೆ ಎನ್ನುವಂತೆ ನಾವು ತುಂಬಿದ ಕೊಡದ ಹಾಗೆ ಶಾಂತ, ಗಂಭೀರ ಹಾಗೂ ಉಪಯುಕ್ತ ಬದುಕನ್ನು ನಡೆಸಬೇಕು ಎಂಬುದೇ ಈ ಗಾದೆಯ ಪರಮ ಆಶಯವಾಗಿದೆ. 2. ಬೆಳ್ಳಗಿರುವುದೆಲ್ಲ ಹಾಲಲ್ಲ. ಬೆಳ್ಳಗಿರುವುದೆಲ್ಲ ಹಾಲಲ್ಲ. ಇದು ಜೀವನದ ವಾಸ್ತವತೆಯನ್ನು ತೋರಿಸುವ ಅತ್ಯಂತ ಅರ್ಥಗರ್ಭಿತವಾದ ಗಾದೆ ಮಾತು. ಮೇಲ್ನೋಟಕ್ಕೆ ಆಕರ್ಷಕವಾಗಿ, ಶುದ್ಧವಾಗಿ ಅಥವಾ ಸತ್ಯವಾಗಿ ಕಾಣುವ ವಿಷಯಗಳೆಲ್ಲವೂ ಒಳಗಿನಿಂದಲೂ ಅಷ್ಟೇ ಉತ್ತಮವಾಗಿರುತ್ತವೆ ಎಂದು ಭಾವಿಸಬಾರದು ಎಂಬುದು ಇದರ ಒಟ್ಟು ಸಾರಾಂಶ. ಗಾದೆಯ ಆಳವಾದ ಅರ್ಥ. ಈ ಗಾದೆಯನ್ನು 2 ರೀತಿಯಲ್ಲಿ ಅರ್ಥೈಸಿಕೊಳ್ಳಬಹುದು. ಅಕ್ಷರಶಃ ಅರ್ಥ. ಬಿಳಿಯ ಬಣ್ಣದಲ್ಲಿ ಕಾಣುವ ಎಲ್ಲ ದ್ರವಗಳು ಹಾಲು ಆಗಿರಲು ಸಾಧ್ಯವಿಲ್ಲ. ಅದು ಸುಣ್ಣದ ನೀರಾಗಿರಬಹುದು ಅಥವಾ ವಿಷಕಾರಿ ವಸ್ತುಗಳ ಮಿಶ್ರಣವಾಗಿರಬಹುದು. ವ್ಯಾವಹಾರಿಕ ಅರ್ಥ. ಇದು ಮಾನವನ ಸ್ವಭಾವ ಮತ್ತು ಸಂದರ್ಭಗಳಿಗೆ ಅನ್ವಯಿಸುತ್ತದೆ. ಯಾವುದಾದರೂ ವಸ್ತುವಾಗಲಿ, ವ್ಯಕ್ತಿಯಾಗಲಿ ಅಥವಾ ಸನ್ನಿವೇಶವಾಗಲಿ ಮೇಲ್ನೋಟಕ್ಕೆ ಸತ್ಯವಂತನಂತೆ ಅಥವಾ ಶುದ್ಧವಾಗಿ ಕಾಣಬಹುದು. ಆದರೆ ಅದನ್ನು ಪರೀಕ್ಷಿಸದೆ, ಅದರ ಸತ್ಯಾಸತ್ಯತೆಯನ್ನು ಅರಿಯದೆ ನಂಬುವುದು ಅಪಾಯಕಾರಿ. ಜೀವನದಲ್ಲಿ ಇದರ ಅಗತ್ಯತೆ. ನಮ್ಮ ದೈನಂದಿನ ಜೀವನದಲ್ಲಿ ಈ ಗಾದೆ ನಮಗೆ ಹಲವು ವಿಧದಲ್ಲಿ ಎಚ್ಚರಿಕೆಯನ್ನು ನೀಡುತ್ತದೆ. 1. ವ್ಯಕ್ತಿಗಳ ಪರಿಚಯ. ಕೆಲವರು ಹೊರನೋಟಕ್ಕೆ ಬಹಳ ವಿನಯವಂತರಾಗಿ, ಸಭ್ಯರಾಗಿ ಮಾತನಾಡುತ್ತಾರೆ. ಆದರೆ ಅವರ ಮನಸ್ಸಿನಲ್ಲಿ ಮೋಸದ ಆಲೋಚನೆಗಳಿರಬಹುದು. ನಾವು ಅವರ ಮಧುರವಾದ ಮಾತಿಗೆ ಮರುಳಾಗಿ ಅವರನ್ನು ಸಂಪೂರ್ಣವಾಗಿ ನಂಬಬಾರದು. 2. ಆಕರ್ಷಕ ಜಾಹೀರಾತುಗಳು. ಇಂದಿನ ಕಾಲದಲ್ಲಿ ವಂಚಕರು ಸುಲಭದಲ್ಲಿ ಹಣ ಗಳಿಸಿ, ಕಡಿಮೆ ಬೆಲೆಗೆ ಐಷಾರಾಮಿ ವಸ್ತು ಎಂಬ ಆಮಿಷ ಒಡ್ಡುತ್ತಾರೆ. ಇವೆಲ್ಲವೂ ನೋಡಲು ಲಾಭದಾಯಕವಾಗಿ ಕಂಡರೂ ಅವುಗಳ ಹಿಂದೆ ದೊಡ್ಡ ಮೋಸ ಅಡಗಿರುತ್ತದೆ. 3. ಅನುಮಾನಗಳಿಗೆ ಅವಕಾಶ. ಯಾವುದೇ ವ್ಯವಹಾರ ಮಾಡುವಾಗ ಅಥವಾ ಹೊಸ ವ್ಯಕ್ತಿಗಳೊಂದಿಗೆ ಬೆರೆಯುವಾಗ ನಾವು ವಿವೇಕದಿಂದ ವರ್ತಿಸಬೇಕು. ಆತುರದ ನಿರ್ಧಾರಗಳು ನಮಗೆ ತೊಂದರೆ ತರಬಹುದು. ಜೀವನದ ಪಾಠ. ಈ ಗಾದೆ ನಮಗೆ ವಿವೇಚನಾ ಶಕ್ತಿ ಇರಬೇಕು ಎಂದು ಕಲಿಸುತ್ತದೆ. ಪರೀಕ್ಷಿಸಿ ನೋಡಿ. ಯಾವುದನ್ನು ಮೇಲ್ನೋಟದಿಂದ ನಿರ್ಣಯಿಸಬೇಡಿ. ಸ್ವಲ್ಪ ಸಮಯ ತೆಗೆದುಕೊಂಡು ಅದರ ಹಿಂದಿನ ಸತ್ಯವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಿ. ಎಚ್ಚರಿಕೆ ವಹಿಸಿ. ಜಗತ್ತಿನಲ್ಲಿ ಮೋಸ ಮಾಡುವವರು ತಮ್ಮನ್ನು ತಾವು ಸಜ್ಜನರಂತೆ ಬಿಂಬಿಸಿಕೊಳ್ಳುವ ಕಲೆ ಕಲಿತಿರುತ್ತಾರೆ. ಆದ್ದರಿಂದ ಜಾಗರೂಕತೆಯೇ ನಮಗೆ ರಕ್ಷಣೆ. ಕಣ್ಣುಗಳನ್ನು ತೆರೆದಿಡಿ. ನಮಗೆ ಕಾಣುವ ಎಲ್ಲವೂ ಸತ್ಯವಲ್ಲ, ಎಲ್ಲವೂ ಸಭ್ಯವಲ್ಲ. ಸಾರಾಂಶ. ಒಂದು ಸುಂದರವಾದ ಹೂವಿನ ಹಿಂದೆ ಮುಳ್ಳಿರಬಹುದು, ಹಾಗೆಯೇ ಬಿಳಿಯ ಬಣ್ಣದ ಹಿಂದೆ ಕಪ್ಪಿರಬಹುದು. ಜೀವನದಲ್ಲಿ ನಾವು ಅನುಭವಗಳ ಮೂಲಕವೇ ಸತ್ಯವನ್ನು ಅರಿಯಬೇಕು. ಮೇಲ್ನೋಟಕ್ಕೆ ಮರುಳಾಗದೆ ಆಳವನ್ನು ಅರಿಯುವ ಬುದ್ಧಿವಂತಿಕೆಯನ್ನು ಬೆಳೆಸಿಕೊಳ್ಳುವುದೇ ಈ ಗಾದೆಯ ಮುಖ್ಯ ಉದ್ದೇಶ. ಚಟುವಟಿಕೆಗಳು. 1. ರಾಮರಾಜ್ಯದ ಪರಿಕಲ್ಪನೆಗೂ ಕೌಟಿಲ್ಯನು ಪ್ರತಿಪಾದಿಸಿರುವ ರಾಜ್ಯಾಡಳಿತದ ಅಂಶಗಳಿಗೂ ಸಾಮ್ಯವಿದೆಯೇ? ಈ ಕುರಿತು ತರಗತಿಯಲ್ಲಿ ಒಂದು ಚರ್ಚೆ ನಡೆಸಿ. 2. ಡಾ. ಎನ್.
ರಂಗನಾಥ ಶರ್ಮಾ ಅವರ ಇನ್ನಿತರ ಕೃತಿಗಳನ್ನು ಓದಿ ಅಭ್ಯಸಿಸಿರಿ.